ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಳ್ಳೆಯ ಸುದ್ದಿ ನಿಮ್ಮ ಎಚ್ಚರದ ಕನಸಿನಲ್ಲಿಯೂ ನೀವು ಊಹಿಸದ ಮಹಾ ಅದ್ಭುತವಾಗಿದೆ. ಆದರೆ ನಾವು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಮಾತಾರಾಣಿಯ ಎಲ್ಲಾ ನಿಜವಾದ ಭಕ್ತರೇ, ದಯವಿಟ್ಟು ವಿಡಿಯೋಗೆ ಸಿಹಿ ಲೈಕ್ ನೀಡಿ ಮತ್ತು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಜೈ ಮಾತಾದಿ ಎಂದು 3 ಬಾರಿ ಬರೆಯಿರಿ, ಪರಿಶುದ್ಧ ಹೃದಯ ಮತ್ತು ಅಚಲ ನಂಬಿಕೆಯಿಂದ. ಇದರಿಂದ ನೀವೆಲ್ಲರೂ ಮಾತಾರಾಣಿಯ ನೇರ ಆಶೀರ್ವಾದ ಮತ್ತು ಅಪಾರ ಪ್ರೀತಿಯನ್ನು ಪಡೆಯುತ್ತೀರಿ. ನಿಮ್ಮ ಇಡೀ ಕುಟುಂಬವು ಅವುಗಳನ್ನು ಸಮೃದ್ಧಿಯಾಗಿ ಸ್ವೀಕರಿಸುತ್ತದೆ. ನಿಮ್ಮ ಜೀವನದ 5 ದೊಡ್ಡ ಕನಸುಗಳು ಒಂದೇ ಗಳಿಗೆಯಲ್ಲಿ ನನಸಾಗುವ ಮುಹೂರ್ತ ಬಂದಿದೆ. ವಿಧಿಯ ಸಂಕಲ್ಪವನ್ನು ಯಾರೂ ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲ. ವಿಧಿಯ ಭವ್ಯ ಆಟ ಪ್ರಾರಂಭವಾಗಿದೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆಳವಾದ ಕ್ರಾಂತಿ ಸಂಭವಿಸಲಿದೆ. ನಿಮ್ಮ ಜೀವನದಲ್ಲಿ ಏನಾಗಲಿದೆ ಎಂದು ಕೇಳಿದರೆ ನೀವು ಬೆರಗಾಗುವಿರಿ. ಸಂಜೆ 5:55 ನಂತರ ನೀವು 7 ಜನ್ಮಗಳಲ್ಲಿ ಮರೆಯಲಾಗದ ಮಹಾಘಟನೆ ಸಂಭವಿಸುತ್ತದೆ. ನೀವು ಅಪಾರ ಹಣವನ್ನು ಎಣಿಸಿ ಸುಸ್ತಾಗುತ್ತೀರಿ. ಅದನ್ನು ಎಣಿಸಲು ನೀವು ಸ್ವಯಂಚಾಲಿತ ಎಣಿಕೆ ಯಂತ್ರವನ್ನೇ ತರಬೇಕಾಗಬಹುದು. ನಿಮ್ಮ ಜೀವನದ ಅತಿ ದೊಡ್ಡ ಈ 5 ಪ್ರಮುಖ ಆಸೆಗಳು ಈಗ ಈಡೇರುತ್ತವೆ, ಏಕೆಂದರೆ ನೀವು ಜನ್ಮಾಂತರದಿಂದ ಅವುಗಳಿಗಾಗಿ ತಪಸ್ಸು ಮಾಡಿದ್ದೀರಿ. ನಿಮ್ಮ ಜೀವನದಲ್ಲಿ ಅಂತಹ ಗಮನಾರ್ಹ ಪರಿವರ್ತನೆ ಸಂಭವಿಸಲಿದೆ. ಅದನ್ನು ನಿಮ್ಮ ಕಣ್ಣುಗಳಿಂದ ನೀವೇ ನಂಬಲಾರಿರಿ. ನೀವು ವರ್ಷಗಳಿಂದ ಕಂಡ ಕನಸು, ನೀವು ಸಾಧಿಸಲು ಹಾತೊರೆಯುತ್ತಿದ್ದ ಮಹದಾಸೆ ಶೀಘ್ರದಲ್ಲೇ ನನಸಾಗುತ್ತದೆ. ಆದರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ನೋಡಬೇಕು. ಈ ವಿಡಿಯೋವನ್ನು ಬೇರೆಯವರೊಂದಿಗೆ ನೋಡಬೇಡಿ, ಏಕೆಂದರೆ ನಿಮ್ಮ ವರ್ಷಗಳ ಘೋರ ಶ್ರಮ ಫಲ ನೀಡಲಿದೆ. ನಿಮ್ಮ ಕಠಿಣ ಪರಿಶ್ರಮವು ಸುವರ್ಣ ಫಲ ನೀಡಲಿದೆ. ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಸಂಭವಿಸಲಿದೆ. ಯಾವುದೇ ಸಣ್ಣ ತಪ್ಪು ದುಬಾರಿಯಾಗಬಹುದು. ಆದ್ದರಿಂದ ಅತ್ಯಂತ ಜಾಗರೂಕರಾಗಿರಿ. ಸಂಜೆ 5:55 ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಸಂಭವಿಸುತ್ತದೆ ಮತ್ತು ಅದೃಷ್ಟದ ಸುದ್ದಿ ಬರುತ್ತದೆ. ಪರಮಾತ್ಮನಾದ ಮಹಾದೇವನ ಅಪಾರ ಕೃಪೆಯಿಂದ ನೀವು ಒಂದು ಅನನ್ಯ ವರವನ್ನು ಪಡೆಯಲಿದ್ದೀರಿ. ನಿಮ್ಮ ಜೀವನವು ಇನ್ನು ಮುಂದೆ ಹಿಂದಿನಂತೆ ಇರುವುದಿಲ್ಲ. ವಿಡಿಯೋವನ್ನು ಮುಂದುವರಿಸುವ ಮೊದಲು ನಾನು ನಿಮ್ಮನ್ನು ಕೈಜೋಡಿಸಿ ಪ್ರಾರ್ಥಿಸುತ್ತೇನೆ. ನೀವು ಈ ವಿಡಿಯೋವನ್ನು ಇನ್ನೂ ಇಷ್ಟಪಡದಿದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಮತ್ತು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಪೂರ್ಣ ಭಕ್ತಿಯಿಂದ ಹರ್ ಹರ್ ಮಹಾದೇವ್ ಜಾಯ್ ಬಾಬಾ ಭೋಲೆನಾಥ್ ಎಂದು ಬರೆಯಿರಿ. ಬಾಬಾ ಭೋಲೆನಾಥ್ ಅವರ ವಿಶೇಷ ಆಶೀರ್ವಾದಗಳು ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೆ ಇರಲಿ. ದೇವರು ಸರ್ವಸಾಕ್ಷಿಯಾಗಿದ್ದಾನೆ. ಈಗ ನಿಮ್ಮ ತ್ಯಾಗಕ್ಕೆ ಪ್ರತಿಫಲ ದೊರೆಯುವ ಸಮಯ. ಕಳೆದ ಕಾಲಘಟ್ಟದಲ್ಲಿ ನೀವು ಅನುಭವಿಸಿದ ಸಂಕಟಗಳು ಮತ್ತು ಪ್ರಯತ್ನಗಳು ವ್ಯರ್ಥವಾಗಿಲ್ಲ. ಈಗ ನೀವು ನಿಮ್ಮ ಶ್ರಮದ ಸಂಪೂರ್ಣ ಪ್ರತಿಫಲವನ್ನು ಪಡೆಯಲಿದ್ದೀರಿ. ಕಾಲಚಕ್ರ ತಿರುಗಿದೆ ಮತ್ತು ಇದು ವಿಶ್ವದ ನಿಯಮ. ಈಗ ನಾನು ಒಂದು ರಹಸ್ಯವನ್ನು ಹೊರಗೆಡವಲಿದ್ದೇನೆ. ಮುಂದಿನ 24 ಗಂಟೆಗಳಲ್ಲಿ ನೀವು ಕೋಟ್ಯಧಿಪತಿಯಾಗಬಹುದು ಮತ್ತು ಅದು ಸಂಪೂರ್ಣ ಆತ್ಮವಿಶ್ವಾಸದಿಂದ. ಈ ಅವಕಾಶವು ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಿಸುತ್ತದೆ. ಈ ವಿಡಿಯೋವನ್ನು ಗೌಪ್ಯವಾಗಿ ಮತ್ತು ಧ್ಯಾನಸ್ಥ ಮನಸ್ಸಿನಿಂದ ವೀಕ್ಷಿಸಿ, ಏಕೆಂದರೆ ನಿಮಗೆ ಬ್ರಹ್ಮಾಂಡದ ಮಹಾಸಂಪತ್ತು ಸಂಭವಿಸಲಿದೆ. ಒಂದು ಸಣ್ಣ ತಪ್ಪು ನಿಮ್ಮ ಕನಸುಗಳನ್ನು ಧೂಳಿಪಟ ಮಾಡಬಹುದು. ಆದ್ದರಿಂದ ಜಾಗರೂಕರಾಗಿರಿ ಮತ್ತು ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಸತ್ಯವನ್ನು ಸ್ವೀಕರಿಸುವ ಧೈರ್ಯವಿದ್ದರೆ ಮಾತ್ರ ಈ ವಿಡಿಯೋವನ್ನು ಮುಂದುವರಿಸಿ. ಅಲ್ಲದೆ ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ ಎಂಬುದನ್ನು ನೆನಪಿನಲ್ಲಿಡಿ, ಏಕೆಂದರೆ ಸಂಜೆ 5:55 ನಂತರ ನಿಮ್ಮ ಜೀವನದಲ್ಲಿ ಬ್ರಹ್ಮಾಂಡದ ಬದಲಾವಣೆ ಸಂಭವಿಸುತ್ತದೆ ಮತ್ತು ನೀವು ಇದ್ದಕ್ಕಿದ್ದಂತೆ ಶ್ರೀಮಂತರಾಗುತ್ತೀರಿ. ಆದ್ದರಿಂದ ಈ ಮಹಾ ಸುವರ್ಣಾವಕಾಶವನ್ನು ಕಳೆದುಕೊಳ್ಳಬೇಡಿ ಎಂದು ನಾನು ನಿಮ್ಮನ್ನು ಮತ್ತೊಮ್ಮೆ ದೃಢವಾಗಿ ಕೇಳಿಕೊಳ್ಳುತ್ತೇನೆ. ಇದು ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುವ ಅಪೂರ್ವ ಅವಕಾಶ. ಕಲಿಯುಗದ ಶ್ರೇಷ್ಠ ವರವನ್ನು ನೀವು ಪಡೆಯಲಿದ್ದೀರಿ. ಅತ್ಯಂತ ಆಶ್ಚರ್ಯಕರ ಕೊಡುಗೆ. ಮುಂದಿನ 24 ಗಂಟೆಗಳಲ್ಲಿ ಮಹಾದೇವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅನೇಕ ಯಶೋಗಾಥೆಗಳು ಮತ್ತು ಅನಿರೀಕ್ಷಿತ ಸಂಭ್ರಮಗಳು ಸುರಿಯಲಿವೆ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಇದು ಸಂಜೀವಿನಿ. ಹೌದು, ಇದು ಸಂಪೂರ್ಣ ಸತ್ಯ ಮತ್ತು ನೀವು ಅದನ್ನು ತಿಳಿದು ದಂಗಾಗುವಿರಿ. ನಾವು ವಿಡಿಯೋವನ್ನು ಮುಂದುವರಿಸುವ ಮೊದಲು ಜಗನ್ಮಾತೆಯ ಎಲ್ಲಾ ನಿಜವಾದ ಭಕ್ತರೇ, ದಯವಿಟ್ಟು ಈ ವಿಡಿಯೋಗೆ ಸಿಹಿ ಲೈಕ್ ನೀಡಿ ಮತ್ತು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಹೃದಯದಿಂದ ಜೈ ಮಾತಾದಿ ಎಂದು 3 ಬಾರಿ ಬರೆಯಿರಿ. ಇದರಿಂದ ಮಾತೃದೇವಿಯ ಅನುಗ್ರಹ ಮತ್ತು ವಾತ್ಸಲ್ಯ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಶಾಶ್ವತವಾಗಿ ನೆಲೆಸುತ್ತದೆ. ಈಗ ಒಂದು ವಿಶೇಷ ಎಚ್ಚರಿಕೆ. ನೀವು ಈ ದೇವತೆಗಳ ಆಶಯಗಳನ್ನು ಪೂರೈಸದಿದ್ದರೆ ನಿಮ್ಮ ಜೀವನವು ಸಂಕಷ್ಟದ ಸುಳಿಯಲ್ಲಿ ಸಿಲುಕಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಿ. ನೀವು ಇಂದು ಅನುಭವಿಸುವ ನೆಮ್ಮದಿ ಮತ್ತು ಶಾಂತಿ ಈ ದೇವತೆಗಳಿಂದಲೇ. ಅವರ ಕೃಪೆಯಿಂದ ಮಾತ್ರ ನೀವು ಇಂದು ನಿಮ್ಮ ಮನೆಯಲ್ಲಿ ಸಂತೋಷವನ್ನು ಹೊಂದಿದ್ದೀರಿ.
ಆದರೆ ಅವರು ಕೋಪಗೊಂಡರೆ ನಿಮ್ಮ ಜೀವನದಲ್ಲಿ ವಿಪತ್ತುಗಳ ಮಳೆ ಸುರಿಯಬಹುದು. ಕಳೆದ 12 ವರ್ಷಗಳಿಂದ ಇದೇ ದೇವತೆಗಳು ನಿಮ್ಮ ರಕ್ಷಾ ಕವಚವಾಗಿದ್ದಾರೆ ಎಂಬುದನ್ನು ಮರೆಯಬೇಡಿ. ಮೃತ್ಯು ನಿಮ್ಮನ್ನು 4 ಸಲ ಮುಟ್ಟುವಷ್ಟು ಹತ್ತಿರ ಬಂದಿದೆ, ಆದರೆ ಅವರ ಕೃಪೆಯಿಂದ ನೀವು ಅದ್ಭುತವಾಗಿ ಪಾರಾಗಿದ್ದೀರಿ. ಅಂತಹ ದೇವತೆಗಳನ್ನು ಕೋಪಿಸಿಕೊಳ್ಳುವುದು ಅಥವಾ ಕಡೆಗಣಿಸುವುದು ಮಹಾ ಅಪರಾಧ. ನೀವು ಅವರ ಆಶೀರ್ವಾದಗಳನ್ನು ಲಘುವಾಗಿ ಪರಿಗಣಿಸಿದರೆ ಈ ದೇವತೆಗಳು ನಿಮ್ಮ ಹಣೆಬರಹವನ್ನೇ ತಿದ್ದಿಬಿಡಬಹುದು. ಆದರೆ ನೀವು ಅವರ ಆಶಯಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ಪರಮಾನಂದದ ಮಹಾಪ್ರವಾಹ ಹರಿಯುತ್ತದೆ. ಅದು ನಿಮ್ಮನ್ನು ಬೆರಗುಗೊಳಿಸುತ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ಇದ್ದಕ್ಕಿದ್ದಂತೆ ಕೋಟ್ಯಧಿಪತಿಯಾಗಬಹುದು. ಈ ಎಲ್ಲಾ ಪ್ರಶ್ನೆಗಳಿಗೆ ನೀವು ಈ ವಿಡಿಯೋದಲ್ಲಿ ಸಮಗ್ರ ಉತ್ತರಗಳನ್ನು ಪಡೆಯುತ್ತೀರಿ. ಈ ದೇವತೆಗಳು ನಿಮಗೆ ಅತ್ಯಂತ ಸಮೀಪದಲ್ಲಿದ್ದಾರೆ ಮತ್ತು ಪ್ರತಿ ಕ್ಷಣವೂ ನಿಮ್ಮೊಡನಿದ್ದಾರೆ. ಅವರ ಆಶೀರ್ವಾದಗಳು ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ವರ್ಷಿಸುತ್ತಿವೆ. ಆದ್ದರಿಂದ ನೀವು ಅಜಾಗರೂಕತೆಯಿಂದ ಅವರನ್ನು ಅಸಮಾಧಾನಗೊಳಿಸಿದರೆ ನಿಮ್ಮ ಜೀವಮಾನವಿಡೀ ನೀವು ಪಶ್ಚಾತ್ತಾಪದ ಕೂಪದಲ್ಲಿ ಮುಳುಗಬಹುದು. ಈ ದೇವತೆಗಳು ಕೋಪಗೊಂಡರೆ ನಿಮ್ಮ ಕುಟುಂಬದ ಸಂತೋಷ, ಸಂಪತ್ತು ಅಪಾಯಕ್ಕೆ ಸಿಲುಕಬಹುದು. ಆದ್ದರಿಂದ ಅವರ ಇಚ್ಛೆಗಳಿಗೆ ಗೌರವ ನೀಡಿ ಮತ್ತು ಅವರ ಅಸಮಾಧಾನಕ್ಕೆ ಕಾರಣವಾಗುವ ಯಾವುದೇ ಕೃತ್ಯದಿಂದ ದೂರವಿರಿ. ಈಗ ಈ ದೇವತೆಗಳು ನಿಮ್ಮಿಂದ ನಿಜವಾಗಿಯೂ ಏನನ್ನು ನಿರೀಕ್ಷಿಸುತ್ತಾರೆ ಮತ್ತು ಅವರು ಯಾವ ರೂಪದಲ್ಲಿ ತಮ್ಮ ಅನುಗ್ರಹದ ವರ್ಷಧಾರೆಯನ್ನು ಸುರಿಸಲು ಬಯಸುತ್ತಾರೆ ಎಂಬುದನ್ನು ಅರ್ಥೈಸಿಕೊಳ್ಳುವುದು ಬಹಳ ಮುಖ್ಯ. ಈ ವಿಡಿಯೋದ ಮೂಲಕ ನೀವು ಸಂಪೂರ್ಣ ರಹಸ್ಯಗಳನ್ನು ತಿಳಿಯುವಿರಿ. ಈ ದೈವಿಕ ಶಕ್ತಿಗಳ ಆಶೀರ್ವಾದಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವುದಲ್ಲದೆ ನಿಮ್ಮ ಹಣೆಬರಹವನ್ನೇ ತಿದ್ದಿ ಬರೆಯುವ ಮಹಾ ಸಾಮರ್ಥ್ಯ ಹೊಂದಿವೆ. ಅವರ ಆಶೀರ್ವಾದದೊಂದಿಗೆ ನೀವು ಪರಮ ಯಶಸ್ವಿ ವ್ಯಕ್ತಿಯಾಗಬಹುದು ಮತ್ತು ಶಾಂತಿ, ನೆಮ್ಮದಿಯ ಜೀವನಕ್ಕೆ ಅಗತ್ಯವಾದ ಅಗಾಧ ಸಂಪತ್ತನ್ನು ಗಳಿಸಬಹುದು. ಇಂದು ನಿಮ್ಮ ಜೀವನದ ಪಥವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಅತ್ಯಂತ ನಿಗೂಢ ಸಂದೇಶವನ್ನು ನಾವು ತಂದಿದ್ದೇವೆ. ಬುಧದೇವ, ವಿಷ್ಣುವಿನ ಬುಧಗ್ರಹ ಮತ್ತು ಗಣಪತಿ ನಿಮಗೆ ಬಹಳ ವಿಶೇಷವಾದ ಸೂಚನೆಯನ್ನು ರವಾನಿಸಿದ್ದಾರೆ ಮತ್ತು ಮುಂದಿನ 5 ದಿನಗಳು ನೀವು ಊಹಿಸಲಾರದ ಮಹಾಘಟನೆಗಳನ್ನು ತರುತ್ತವೆ. ಈ ಅವಧಿಯು ತುಂಬಾ ವಿಶಿಷ್ಟ ಮತ್ತು ಅಪೂರ್ವವಾಗಿರುತ್ತದೆ. ನಿಮ್ಮ ಸಂತೋಷಕ್ಕೆ ಮಿತಿಯೇ ಇಲ್ಲ. ಮಿಥುನ ರಾಶಿಯವರಾದ ನೀವು ಸಹಜವಾಗಿಯೇ ತೀಕ್ಷ್ಣ ಬುದ್ಧಿ, ಅಸಾಧಾರಣ ಸಂವಹನ ಕೌಶಲ್ಯ ಮತ್ತು ಬಹುಮುಖ ಪ್ರತಿಭೆಯ ಸಂಗಮವಾಗಿದ್ದೀರಿ. ನಿಮ್ಮ ಯೋಚನೆಗಳು ಸದಾ ನವೀನ. ಆದರೆ ನಿಮ್ಮ ಆತ್ಮೀಯರ ವಿಷಯಕ್ಕೆ ಬಂದಾಗ ನೀವು ಭಾವುಕರಾಗಿ ಹೃದಯ ಕರಗುವಿರಿ. ನೀವು ಆಗಾಗ ಮನಸ್ಸಿನ ಭಾವನೆಗಳಿಗೆ ಮಾರು ಹೋಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೀರಿ. ಅದಕ್ಕಾಗಿಯೇ ಕೆಲವೊಮ್ಮೆ ನಿಮ್ಮ ಸ್ವಂತ ಸಂತೋಷವನ್ನು ತ್ಯಾಗ ಮಾಡುತ್ತೀರಿ. ನಿಮ್ಮ ಈ ಚತುರತೆ ಮತ್ತು ಸಹಾಯ ಗುಣವು ಕೆಲವೊಮ್ಮೆ ನಿಮಗೆ ಮಾನಸಿಕ ಒತ್ತಡವನ್ನು ತಂದೊಡ್ಡುತ್ತದೆ. ನೀವು ತುಂಬಾ ಸೂಕ್ಷ್ಮ ಮನಸ್ಕರು. ಇತರರ ನೋವನ್ನು ನೀವು ಸಹಿಸಲಾರಿರಿ ಮತ್ತು ಅವರಿಗೆ ಸಹಾಯ ಮಾಡಲು ಯಾವಾಗಲೂ ಮುಂದೆ ಧಾವಿಸುತ್ತೀರಿ. ಇದು ನಿಮ್ಮ ಮಹಾನ್ ಗುಣ. ಆದರೆ ಈ ಗುಣವು ಕೆಲವೊಮ್ಮೆ ನಿಮ್ಮ ಪಾಲಿಗೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಈಗ ನೀವು ನಿಮ್ಮ ಭಾವನೆಗಳನ್ನು ಸ್ವಲ್ಪ ಸಂಯಮಿಸಿಕೊಳ್ಳುವುದನ್ನು ಕಲಿಯಬೇಕು, ಏಕೆಂದರೆ ಎಲ್ಲರಿಗೂ ತುಂಬಾ ಭಾವುಕವಾಗಿ ಒದಗುವುದು ನಿಮ್ಮ ಹಿತದೃಷ್ಟಿಯಿಂದಲ್ಲ. ನೀವು ಯಾವುದೇ ರೀತಿಯ ಅನ್ಯಾಯ ಅಥವಾ ಅಸತ್ಯವನ್ನು ಸಹಿಸುವುದಿಲ್ಲ. ಯಾರಾದರೂ ನಿಮ್ಮ ಕಾರ್ಯದಲ್ಲಿ ಅನಧಿಕೃತವಾಗಿ ತಲೆ ಹಾಕಿದರೆ ಅಥವಾ ನಿಮ್ಮ ಬೌದ್ಧಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದರೆ ನೀವು ತೀವ್ರವಾಗಿ ಪ್ರತಿಕ್ರಿಯಿಸುತ್ತೀರಿ. ನೀವು ಸಂಪೂರ್ಣ ಸ್ವತಂತ್ರ ಚಿಂತಕರು ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಯಾರ ಹಸ್ತಕ್ಷೇಪವನ್ನೂ ನೀವು ಇಷ್ಟಪಡುವುದಿಲ್ಲ. ಆದರೆ ಈಗ ಈ ಸ್ವಭಾವದಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಿಕೊಳ್ಳುವ ಸಮಯ ಬಂದಿದೆ, ಏಕೆಂದರೆ ಬುಧದೇವನು ನಿಮ್ಮ ಜೀವನದಲ್ಲಿ ಒಂದು ಭಾರೀ ಸಕಾರಾತ್ಮಕ ಪರಿವರ್ತನೆಯನ್ನು ಆರಂಭಿಸಿದ್ದಾನೆ. ನಿಮ್ಮ ಎಲ್ಲಾ ತೊಂದರೆಗಳು ಕೊನೆಗೊಳ್ಳುವ ಶುಭ ಘಳಿಗೆ ಸನ್ನಿಹಿತವಾಗಿದೆ ಮತ್ತು ನಿಮ್ಮ ಹಣೆಬರಹವು ಹೊಸ ವೈಭವದ ಹಾದಿಯಲ್ಲಿ ಮುನ್ನಡೆಯುತ್ತದೆ. ಈಗ ನೀವು ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಪ್ರತಿಫಲವನ್ನು ಪಡೆಯುತ್ತೀರಿ. ಹಿಂದೆ ನಿಮ್ಮನ್ನು ತಪ್ಪಾಗಿ ಗ್ರಹಿಸಿದ ಜನರು ಈಗ ನಿಮ್ಮ ಯಶಸ್ಸನ್ನು ಕಂಡು ದಿಗ್ಭ್ರಮೆಗೊಳ್ಳುತ್ತಾರೆ. ಆದ್ದರಿಂದ ಈ ಸದವಕಾಶವನ್ನು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಿ ಮತ್ತು ಈ ಮಹಾ ಬದಲಾವಣೆಗೆ ಮಾನಸಿಕವಾಗಿ ನಿಮ್ಮನ್ನು ಸಜ್ಜುಗೊಳಿಸಿಕೊಳ್ಳಿ, ಏಕೆಂದರೆ ನಿಮ್ಮ ಹಣೆಬರಹವೇ ಬದಲಾಗುತ್ತಿದೆ. ಇಂದು ಈ ವಿಡಿಯೋದಲ್ಲಿ ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಒಂದು ವಿಶೇಷ ಘಟನೆಯ ಬಗ್ಗೆ ನಾವು ನಿಮಗೆ ವಿವರಿಸುತ್ತೇವೆ. ಈ ಘಟನೆಯು ತುಂಬಾ ಮಹತ್ವದ್ದಾಗಿದ್ದು ಅದು ನಿಮ್ಮ ಜೀವನದ ಮೇಲೆ ಮಾತ್ರವಲ್ಲದೆ ನಿಮ್ಮ ಇಡೀ ವಂಶದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಆದರೆ ಅದಕ್ಕೂ ಮೊದಲು ನಮಗೆ ಒಂದು ಸಣ್ಣ ವಿನಂತಿ ಇದೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಜೈ ಮಾತಾ ಲಕ್ಷ್ಮೀ ಹರ್ ಹರ್ ಮಹಾದೇವ್ ಅಥವಾ ಜೈ ಬುಧದೇವ್ ಅಥವಾ ಜೈ ಗಣಪತಿ ಎಂದು ಬರೆಯಿರಿ. ನಂಬಿಕೆ ಮತ್ತು ಭಕ್ತಿಯಿಂದ ಬರೆಯುವವರಿಗೆ ಬುಧದೇವ ಮತ್ತು ಗಣಪತಿಯ ವಿಶೇಷ ಆಶೀರ್ವಾದ ಲಭಿಸುತ್ತದೆ ಮತ್ತು ಅವರ ಮನೆ ಸಂತೋಷ ಹಾಗೂ ಅಪಾರ ಸಮೃದ್ಧಿಯಿಂದ ಕಂಗೊಳಿಸುತ್ತದೆ. ಈಗ ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ತೆರೆದುಕೊಳ್ಳಲಿರುವ 5 ಅದ್ಭುತ ಘಟನೆಗಳನ್ನು ಚರ್ಚಿಸೋಣ. ಈ ಘಟನೆಗಳು ಎಷ್ಟು ಅದ್ಭುತವೆಂದರೆ ಅವುಗಳನ್ನು ನಂಬಲು ನಿಮ್ಮ ತರ್ಕ ಕೈಕೊಡಬಹುದು.
ಕಳೆದ ಹಲವಾರು ವರ್ಷಗಳಿಂದ ನಿಮ್ಮ ಜೀವನವನ್ನು ಪೀಡಿಸುತ್ತಿರುವ ದುಃಖಗಳು ಮತ್ತು ಅಡೆತಡೆಗಳು ಈಗ ಸಂಪೂರ್ಣ ವಿಲಯದ ಹಂತದಲ್ಲಿವೆ. ನಿಮಗೆ ಕಳೆದುಹೋದ ಎಲ್ಲಾ ಸಂತೋಷಗಳು ಮತ್ತೆ ಹೊಸ ಬೆಳಕಿನೊಂದಿಗೆ ಮರಳಲಿವೆ. ನೀವು ಜೀವನದಲ್ಲಿ ಅಗಾಧ ತಾಳ್ಮೆ ಮತ್ತು ಅಸೀಮ ಧೈರ್ಯವನ್ನು ಪ್ರದರ್ಶಿಸಿದ್ದೀರಿ. ನೀವು ಕಷ್ಟದ ಸಮಯಗಳನ್ನು ಅದಮ್ಯ ಛಲದಿಂದ ಎದುರಿಸಿ ಗೆದ್ದಿದ್ದೀರಿ. ಆದರೆ ಈಗ ದೇವರ ಕೃಪೆಯಿಂದ ನಿಮ್ಮ ಜೀವನದ ಸ್ಥಿತಿ ಮತ್ತು ದಿಕ್ಕು ಎರಡೂ ಬದಲಾಗಲಿರುವ ಆ ಪರಮ ಶುಭ ಮುಹೂರ್ತ ಬಂದಿದೆ. ಇಷ್ಟು ವರ್ಷಗಳಿಂದ ನಿಮ್ಮನ್ನು ಪ್ರತಿಕೂಲ ಪರಿಸ್ಥಿತಿಯಿಂದ ಸುರಕ್ಷಿತವಾಗಿ ಕಾಪಾಡಿದ ಶಕ್ತಿ ಯಾವುದು ಎಂದು ನೀವೆಂದಾದರೂ ಚಿಂತಿಸಿದ್ದೀರಾ? ಹೌದು ಸ್ನೇಹಿತರೆ, ನಿಮ್ಮ ಕುಲದೇವತೆಗಳು ಮತ್ತು ಪಿತೃಗಳ ಅಮೋಘ ಅನುಗ್ರಹವೇ ಪ್ರತಿ ಕಷ್ಟದ ಕ್ಷಣದಲ್ಲೂ ನಿಮ್ಮನ್ನು ರಕ್ಷಿಸಿ ಮುನ್ನಡೆಸಿತು. ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತು ಎಂದು ನೀವು ಭಾವಿಸಿದ ಸಂದಿಗ್ಧ ಕ್ಷಣಗಳು ಎದುರಾಗಿವೆ. ಆದರೆ ಒಂದು ಅಗೋಚರ ಶಕ್ತಿಯು ನಿಮ್ಮನ್ನು ಬಲಪಡಿಸಿ ಕತ್ತಲೆಯಿಂದ ಬೆಳಕಿನೆಡೆಗೆ ಕೈಹಿಡಿದು ನಡೆಸಿತು. ಆ ಶಕ್ತಿಯೇ ನಿಮ್ಮ ಕುಲದೇವತೆಗಳ ಮತ್ತು ಪೂರ್ವಜರ ಆಶೀರ್ವಾದ. ನೀವು ಯಾವಾಗಲೂ ನಿಮ್ಮ ಪೂರ್ವಜರನ್ನು ಗೌರವಿಸಿದ್ದೀರಿ. ಅವರ ಪ್ರಾರ್ಥನೆ ಮತ್ತು ಶ್ರಾದ್ದಾದಿ ಕರ್ಮಗಳನ್ನು ಎಂದಿಗೂ ಉಪೇಕ್ಷಿಸಲಿಲ್ಲ. ಅದಕ್ಕಾಗಿಯೇ ನಿಮ್ಮ ಕುಲದೇವತೆಗಳು ಯಾವಾಗಲೂ ನಿಮ್ಮ ಬೆಂಗಾವಲಾಗಿದ್ದಾರೆ ಮತ್ತು ಇಂದು ಅವರು ನಿಮ್ಮ ಜೀವನವನ್ನು ಸಂತೋಷ ಮತ್ತು ಶಾಂತಿಯಿಂದ ಭರ್ತಿ ಮಾಡಲು ಸಂಕಲ್ಪ ಮಾಡಿದ್ದಾರೆ. ನಿಮ್ಮ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುವ ಸಮಯ ಸನ್ನಿಹಿತ. ನಿಮ್ಮ ಹಣೆಬರಹದಲ್ಲಿ ಒಂದು ಅತ್ಯದ್ಭುತ ಗ್ರಹಯೋಗ ಸೃಷ್ಟಿಯಾಗಿದೆ. ಇದು ಅನೇಕ ಜನ್ಮಗಳಲ್ಲಿ ಒಮ್ಮೆ ಮಾತ್ರ ಸಂಭವಿಸುವ ಮಹಾಯೋಗ. ಈ ಮಹಾಯೋಗವು ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಸಂಪತ್ತು ಮತ್ತು ಅಭೂತಪೂರ್ವ ಯಶಸ್ಸಿನ ಮಹಾಪೂರವನ್ನೇ ಹರಿಸಲಿದೆ. ನಿಮ್ಮ ಎಲ್ಲಾ ತೊಂದರೆಗಳಿಗೆ ಶಾಶ್ವತ ವಿದಾಯ ಹೇಳುತ್ತದೆ. ನೀವು ವರ್ಷಗಳಿಂದ ಅನುಭವಿಸಿದ ವೇದನೆಗಳು, ನೀವು ನನಸಾಗಿಸಲು ಹಗಲಿರುಳು ಶ್ರಮಿಸಿದ ಮಹತ್ವಾಕಾಂಕ್ಷೆಗಳು ಈಗ ಸಾಕಾರಗೊಳ್ಳುವ ಅಂತಿಮ ಹಂತದಲ್ಲಿವೆ. ವರ್ಷಗಳಲ್ಲಿ ನಿಮ್ಮನ್ನು ರಕ್ಷಿಸಿದ ದೇವತೆಗಳು ನಿಮ್ಮ ಕುಲದೇವತೆಗಳೇ ಹೊರತು ಬೇರಾರೂ ಅಲ್ಲ ಎಂದು ತಿಳಿಯುವುದು ಅತ್ಯಂತ ಮುಖ್ಯ. ನೀವು ಅವರ ಆರಾಧನೆಯನ್ನು ಎಂದಿಗೂ ತಪ್ಪಿಸಲಿಲ್ಲ ಮತ್ತು ಇದರ ಫಲವಾಗಿ ಅವರು ಈಗ ನಿಮ್ಮ ಜೀವನವನ್ನು ಸಂತೋಷ ಮತ್ತು ಸಮೃದ್ಧಿಯಿಂದ ಪೂರ್ಣವಾಗಿ ತುಂಬಿಬಿಡಲಿದ್ದಾರೆ. ಕೆಲವೊಮ್ಮೆ ನೀವು ಊಹಿಸದಷ್ಟು ವಿಪತ್ತುಗಳು ಹಠಾತ್ತನೆ ಅಪ್ಪಳಿಸುತ್ತವೆ. ಆದರೆ ಆ ಕಷ್ಟದ ಸಮಯದಲ್ಲಿ ನಿಮ್ಮ ಕುಲದೇವತೆಗಳು ಯಾವಾಗಲೂ ಗುರಾಣಿಯಾಗಿ ನಿಂತು ನಿಮ್ಮನ್ನು ಕಾಪಾಡಿದ್ದಾರೆ. ಈಗ ಅಂತಹ ಮಹಾ ಬದಲಾವಣೆಯ ಪ್ರಕ್ರಿಯೆಯು ಪ್ರಾರಂಭವಾಗಿದೆ. ಅದನ್ನು ಕೈತಪ್ಪಿಸಿಕೊಳ್ಳಲು ಬಿಡಬೇಡಿ. ಬುಧದೇವ ಮತ್ತು ಗಣಪತಿ ಕಳುಹಿಸಿದ ಸಂದೇಶವು ಸಂಪೂರ್ಣ ವಿಶ್ವಾಸ ಮತ್ತು ಭಕ್ತಿಯಿಂದ ಸ್ವೀಕರಿಸಬೇಕಾದ ಸಂಕೇತವಾಗಿದೆ. ಈ ಸಮಯವು ನಿಮಗೆ ಅತ್ಯಂತ ಶುಭ ಮತ್ತು ನಿರ್ಣಾಯಕವೆಂದು ಸಾಬೀತಾಗುತ್ತದೆ. ಮುಂದಿನ 5 ದಿನಗಳಲ್ಲಿ ತೆರೆದುಕೊಳ್ಳುವ ಘಟನೆಗಳು ನಿಮ್ಮ ಜೀವನದ ಸಂಪೂರ್ಣ ದಿಕ್ಕನ್ನು ತಿರುಗಿಸುತ್ತವೆ. ನೀವು ಇಷ್ಟು ದಿನ ಹುಡುಕುತ್ತಿದ್ದದ್ದು ಈಗ ನಿಮ್ಮ ಮುಷ್ಟಿಯಲ್ಲಿ ಸಿಗುತ್ತದೆ. ನಿಮ್ಮ ನಂಬಿಕೆಯನ್ನು ಭದ್ರವಾಗಿ ಹಿಡಿದಿಡಿ ಮತ್ತು ನಿಮ್ಮ ಕುಲದೇವತೆಗಳ ಆಶೀರ್ವಾದವನ್ನು ಸದಾ ಪಡೆಯುತ್ತಲೇ ಇರಿ. ನಿಮ್ಮ ಹಣೆಬರಹವು ಸಿಂಹದಂತೆ ಘರ್ಜಿಸಲಿದೆ ಮತ್ತು ಹೊಸ ಸಂತೋಷದ ಮಹಾಪ್ರಯಾಣವು ಆರಂಭವಾಗಲಿದೆ. ಸ್ನೇಹಿತರೆ, ಈ ಮುಂದಿನ 5 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ತಿರುವು ತರುತ್ತವೆ. ಅದು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತದೆ. ಇಲ್ಲಿಯವರೆಗೆ ನಿಮ್ಮ ಕಠಿಣ ಪರಿಶ್ರಮದ ಫಲಗಳು ಫಲಿಸದೆ ಮೊಟಕಾಗಿದ್ದವು. ಆದರೆ ಈಗ ಸನ್ನಿವೇಶಗಳು ಸಂಪೂರ್ಣವಾಗಿ ತಲೆಕೆಳಗಾಗುತ್ತವೆ. ನಿಮ್ಮ ಅದೃಷ್ಟವು ಈಗ ಉನ್ನತ ಶಿಖರಕ್ಕೇರುತ್ತಿದೆ ಮತ್ತು ಯಶಸ್ಸಿನ ಮಹಾಮಹಲಿನ ಬಾಗಿಲುಗಳು ನಿಮಗಾಗಿ ತೆರೆದುಕೊಳ್ಳಲಿವೆ. ನೀವು ಪದೇ ಪದೇ ಸಾಧಿಸಲು ಪ್ರಯತ್ನಿಸಿ ವಿಫಲವಾದ ಆ ಕಾರ್ಯಗಳು ಅತಿ ಶೀಘ್ರದಲ್ಲಿ ನನಸಾಗಲು ಪ್ರಾರಂಭಿಸುತ್ತವೆ. ಸಂಪತ್ತು, ಕೀರ್ತಿ ಮತ್ತು ಪರಮಾನಂದವು ನಿಮ್ಮ ಜೀವನದಲ್ಲಿ ಧಾರಾಕಾರವಾಗಿ ಸುರಿಯಲಿದೆ. ಆದರೆ ಇದಕ್ಕಾಗಿ ಒಂದು ಸರಳ ಉಪಾಯವನ್ನು ಕಾರ್ಯಗತಗೊಳಿಸುವುದು ಅತ್ಯಗತ್ಯ. ಮಿಥುನ ರಾಶಿಯವರಿಗೆ ಬುಧದೇವ ಮತ್ತು ಗಣಪತಿಯ ವಿಶೇಷ ಕೃಪೆ ಅತ್ಯವಶ್ಯಕ. ಆದ್ದರಿಂದ ಪ್ರತಿ ಬುಧವಾರ ಬೆಳಿಗ್ಗೆ ಸ್ನಾನ ಮಾಡಿ, ಹಸಿರು ವಸ್ತ್ರ ಧರಿಸಿ, ಒಂದು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಸಿರು ತೊಗರಿಬೇಳೆ, ಹಸಿರು ಹೂವುಗಳು ಮತ್ತು ಅಕ್ಷತೆ ಹಾಕಿ ಓಂ ಬುಂ ಬುಧಾಯ ನಮಃ ಎಂದು 11 ಬಾರಿ ಜಪಿಸುತ್ತಾ ಅರ್ಘ್ಯ ಅರ್ಪಿಸಿ. ನಂತರ ಸಮೀಪದ ಗಣೇಶ ದೇವಸ್ಥಾನಕ್ಕೆ ತೆರಳಿ ವಿಘ್ನೇಶ್ವರನಿಗೆ ಹಸಿರು ದೂರ್ವೆ, ಮೋದಕ ಮತ್ತು ಕರ್ಪೂರ ಹಾರತಿ ಅರ್ಪಿಸಿ ಓಂ ಗಂ ಗಣಪತಯೇ ನಮಃ ಎಂದು ಭಕ್ತಿಯಿಂದ ಪ್ರಾರ್ಥಿಸಿ. ನೀವು ಈ ಸರಳ ಆಚರಣೆಯನ್ನು ಕೆಲವು ವಾರಗಳವರೆಗೆ ಮುಂದುವರಿಸಿದರೆ ನಿಮ್ಮ ಎಲ್ಲಾ ಅಡೆತಡೆಗಳು ಬುಧದೇವ ಮತ್ತು ಗಣಪತಿಯ ಕೃಪೆಯಿಂದ ಮಾಯವಾಗುತ್ತವೆ. ಈ ಪರಿಹಾರವು ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ವೃದ್ಧಿಸಿ ದುರದೃಷ್ಟದ ಬೇರನ್ನೇ ಕಿತ್ತು ಹಾಕುತ್ತದೆ ಮತ್ತು ನಿಮ್ಮ ಸ್ಥಗಿತಗೊಂಡ ಕಾರ್ಯಗಳು ರಭಸದಿಂದ ಪೂರ್ಣಗೊಳ್ಳಲು ಆರಂಭಿಸುತ್ತವೆ. ಈಗ ಮುಂಬರುವ 5 ದಿನಗಳಲ್ಲಿ ನೀವು ವಿಶೇಷ ಗಮನ ಹರಿಸಬೇಕಾದ ಸಂಗತಿಗಳನ್ನು ಚರ್ಚಿಸೋಣ. ಮೊದಲನೆಯದಾಗಿ, ನಿಮ್ಮ ಸುತ್ತಮುತ್ತ ಕೆಲವು ಜನರು ಮೇಲ್ನೋಟಕ್ಕೆ ಶುಭಚಿಂತಕರಂತೆ ಕಾಣಿಸುತ್ತಾರೆ. ಆದರೆ ಅವರು ವಾಸ್ತವವಾಗಿ ನಿಮ್ಮ ಪ್ರಗತಿಯನ್ನು ಕಂಡು ಅಸೂಯೆಯ ಕಿಡಿಯಿಂದ ಉರಿಯುತ್ತಿದ್ದಾರೆ ಮತ್ತು ನಿಮ್ಮ ಯಶಸ್ಸಿಗೆ ಕಾಲು ಕೆಳಗಿನಿಂದ ಕತ್ತರಿಸಲು ನಿರಂತರವಾಗಿ ಸಂಚು ಮಾಡುತ್ತಿದ್ದಾರೆ. ವಿಶೇಷವಾಗಿ ಈ ವ್ಯಕ್ತಿಯು ಧನು ರಾಶಿಯವರಾಗಿದ್ದರೆ ತೀವ್ರ ಎಚ್ಚರಿಕೆಯಿಂದಿರಿ.
ಯಾರಾದರೂ ನಿಮ್ಮೊಂದಿಗೆ ವಿಪರೀತ ಜೇನು ಮಾತುಗಳನ್ನಾಡುತ್ತಿದ್ದರೆ ಮತ್ತು ನಿಮ್ಮ ನಂಬಿಕೆ ಗಳಿಸಲು ಹವಣಿಸುತ್ತಿದ್ದರೆ ಅವರ ನಿಜವಾದ ಕುತಂತ್ರವನ್ನು ಗುರುತಿಸುವ ಸಮಯ ಇದು. ಅಂತಹ ವ್ಯಕ್ತಿಯು ನಿಮ್ಮನ್ನು ಮೋಸಗೊಳಿಸಿ ನಿಮ್ಮ ಪ್ರಗತಿಯ ರಥಕ್ಕೆ ಕಲ್ಲು ಹಾಕಬಹುದು. ಹೆಚ್ಚುವರಿಯಾಗಿ ಮುಂದಿನ 5 ದಿನಗಳಲ್ಲಿ ಮತ್ತೊಂದು ಪ್ರಮುಖ ಅಂಶವನ್ನು ನೆನಪಿನಲ್ಲಿಡಬೇಕು. ಒಬ್ಬ ಅಪರಿಚಿತ ಮಹಿಳೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿ ಅನಾಹುತ ಸೃಷ್ಟಿಸಬಹುದು. ಈ ಮಹಿಳೆ ನಿಮ್ಮನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಮತ್ತು ನಿಮ್ಮ ಜೀವನದ ಲಯವನ್ನು ಹಾಳುಗೆಡವಲು ಪ್ರಯತ್ನಿಸುತ್ತಾಳೆ. ನೀವು ಈಗಾಗಲೇ ಯಾವುದೇ ಅಪರಿಚಿತ ವ್ಯಕ್ತಿಯ ಸಂಪರ್ಕದಲ್ಲಿದ್ದರೆ ಬಹಳ ಎಚ್ಚರಿಕೆಯಿಂದಿರಿ. ತುಂಬಾ ಆಪ್ತವಾಗುವುದನ್ನು ಅಥವಾ ಹೊಸತಾಗಿ ಯಾವುದೇ ಮಹಿಳೆಯೊಂದಿಗೆ ಅನುಮಾನಾಸ್ಪದ ಸಂಬಂಧವನ್ನು ಬೆಳೆಸುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ, ಏಕೆಂದರೆ ಇದು ನಿಮ್ಮ ಅದೃಷ್ಟದ ಹೊಳಹಿಗೆ ಮಸಿ ಬಳಿಯಬಹುದು. ಅಂತಹ ಸನ್ನಿವೇಶಗಳು ಜೀವನದಲ್ಲಿ ಪುನರಾವರ್ತಿಸುತ್ತವೆ. ನಿಮ್ಮ ಅಂತರಂಗದ ಮೊದಲ ಧ್ವನಿಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ, ಏಕೆಂದರೆ ಅದು ಕೇವಲ ಭ್ರಮೆಯಲ್ಲ, ದೈವ ಸಂಕೇತವೂ ಆಗಿರಬಹುದು. ಈಗ ನಿಮ್ಮ ಸುತ್ತಲೂ ಗೋಚರಿಸುತ್ತಿರುವ ಸೂಚನೆಗಳು ಕೇವಲ ವರ್ತಮಾನದ ಬಗ್ಗೆ ಮಾತ್ರವಲ್ಲ, ಅವು ನಿಮ್ಮ ಆಪ್ತರನ್ನು ಚಕಿತಗೊಳಿಸಬಹುದಾದ ಭವಿಷ್ಯದೆಡೆಗೆ ಬೆಟ್ಟು ಮಾಡುತ್ತಿವೆ. ಏತನ್ಮಧ್ಯೆ ಆಧ್ಯಾತ್ಮಿಕ ಶಕ್ತಿಯೂ ಸಹ ಕ್ರಿಯಾಶೀಲವಾಗುತ್ತಿದೆ. ಏನೋ ಒಂದು ಅಗೋಚರ ರಕ್ಷಾ ಕವಚ ನಿಮ್ಮನ್ನು ಸುತ್ತುವರೆದಿರುವಂತೆ ಅನುಭವವಾಗುತ್ತದೆ. ಕೆಲವೊಮ್ಮೆ ಸಮಸ್ಯೆ ನಿಮ್ಮನ್ನು ತಟ್ಟುವ ಮೊದಲೇ ನೀವು ಅದರಿಂದ ಪಾರಾಗುತ್ತೀರಿ. ಕೆಲವೊಮ್ಮೆ ಕೊನೆಯ ಕ್ಷಣದಲ್ಲಿ ಯಾವುದೋ ಅದ್ಭುತ ಸಂಭವಿಸಿ ನಿಮ್ಮ ಸಮಸ್ಯೆ ಇಲ್ಲವಾಗುತ್ತದೆ. ಇದು ಬುಧದೇವ ಮತ್ತು ಗಣಪತಿಯು ನಿಮ್ಮ ಮೇಲೆ ತೋರುವ ವಿಶೇಷ ಅನುಗ್ರಹದ ಪ್ರತ್ಯಕ್ಷ ಸಾಕ್ಷಿ. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳಿಂದ ನಡೆಯುತ್ತಿರುವ ಈ ಬೌದ್ಧಿಕ ತಳಮಳವು ಜುಲೈ 2, 2026 ಒಂದು ಪರಮೋಚ್ಚ ಶಿಖರವನ್ನು ತಲುಪಲಿದೆ. ಈ ದಿನಾಂಕವು ನಿಮ್ಮ ವಿಧಿಲಿಪಿಯಲ್ಲಿ ಚಿನ್ನದ ಅಕ್ಷರಗಳಿಂದ ಬರೆಯಲ್ಪಟ್ಟಿದೆ. ಈ ದಿನ ಬುಧದೇವನು ನಿಮ್ಮ ರಾಶಿಯಲ್ಲಿ ಅತ್ಯಂತ ಪ್ರಬಲ ಸ್ಥಾನದಲ್ಲಿರುತ್ತಾನೆ. ನಿಮ್ಮ ಎಲ್ಲಾ ವಿರೋಧಿಗಳು ಮತ್ತು ಸ್ಪರ್ಧಿಗಳು ನಿಮ್ಮೆದುರು ತರಬೇತಿಯಿಲ್ಲದವರಾಗುವರು. ನಿಮ್ಮ ಎಲ್ಲಾ ಸಮಸ್ಯೆಗಳು ಈ 5 ದಿನಗಳ ಅವಧಿಯಲ್ಲಿ ಕರಗಿ ನೀರಾಗುತ್ತವೆ. ನೀವು ಕನಸು ಕಾಣುತ್ತಿದ್ದ ಉನ್ನತ ಸ್ಥಾನಮಾನ, ಸಮಾಜದಲ್ಲಿ ಅಪಾರ ಗೌರವ ಮತ್ತು ಅಗಾಧ ಸಂಪತ್ತು ನಿಮ್ಮನ್ನೇ ಹುಡುಕಿಕೊಂಡು ಬರಲಿದೆ. ನೀವು ಮಾಡಬೇಕಾದ ಒಂದೇ ಒಂದು ಕೆಲಸವೆಂದರೆ ನಿಮ್ಮ ವಿಶ್ವಾಸವನ್ನು ಬಂಡೆಯಂತೆ ಗಟ್ಟಿಗೊಳಿಸಿಕೊಂಡು ಈ ವಿಡಿಯೋದಲ್ಲಿ ಹೇಳಿದ ಉಪಾಯಗಳನ್ನು ಶ್ರದ್ಧೆಯಿಂದ ಆಚರಿಸುವುದು. ಯಾರಿಗೂ ನಿಮ್ಮ ಈ ಅದೃಷ್ಟದ ಜ್ಯೋತಿಯನ್ನು ನಂದಿಸಲು ಅವಕಾಶ ನೀಡಬೇಡಿ. ಇಂದು ಸಂಜೆ 5:55 ನಂತರ ನಿಮ್ಮ ಜೀವನದಲ್ಲಿ ಒಂದು ಅಭೂತಪೂರ್ವ ತಿರುವು ಖಂಡಿತವಾಗಿಯೂ ಪ್ರಾರಂಭವಾಗುತ್ತದೆ. ಇದು ನನ್ನ ವೈಯಕ್ತಿಕ ಭವಿಷ್ಯವಲ್ಲ, ಇದು ಜ್ಯೋತಿಷ್ಯ ಶಾಸ್ತ್ರ ಮತ್ತು ದೇವತೆಗಳು ನೀಡಿದ ಮಹಾ ಸಂದೇಶ. ಈ ಸಂದೇಶವನ್ನು ಪಡೆದ ನೀವು ನಿಜವಾಗಿಯೂ ಮಹಾಭಾಗ್ಯಶಾಲಿಗಳು. ನೀವು ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಜೈ ಬುಧದೇವ್ ಅಥವಾ ಜೈ ಗಣಪತಿ ಅಥವಾ ಜೈ ಮಾತಾದಿ ಎಂದು ಬರೆದು ನಿಮ್ಮ ಅದೃಷ್ಟವನ್ನು ಸಕ್ರಿಯಗೊಳಿಸಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಅಪಾರ ಸಮೃದ್ಧಿ ನೆಲೆಸಲಿ. ಜೈ ಮಾತಾದಿ, ಜೈ ಬುಧದೇವ್, ಜೈ ಗಣಪತಿ, ಹರ್ ಹರ್ ಮಹಾದೇವ್. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅಮೂಲ್ಯ ಬೆಂಬಲವೇ ನಮ್ಮ ಪ್ರೇರಣೆ. ಧನ್ಯವಾದಗಳು.